ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮತ್ತೊಂದು ಉನ್ನತ ಮಟ್ಟದ ಸಭೆ ಇದೀಗ ಪ್ರಾರಂಭವಾಗಿದೆ. ಪ್ರಧಾನಮಂತ್ರಿಗಳು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಸಚಿವ ಜೈಶಂಕರ್ ಹಾಗೆ ಬಿಜೆಪಿಯ ಅಧ್ಯಕ್ಷರಾದ ನಡ್ಡಾ ಉಪಸ್ಥಿತರಿದ್ದಾರೆ. ಪ್ರತ್ಯೇಕ ಸಭೆಯನ್ನ ಇದೀಗ ನಡೆಸಲಾಗ್ತಾ ಇದೆ. ಮಾಜಿ ಅಧ್ಯಕ್ಷರಾದ ಜೋಶಿ ಅವರು ಹಾಗೆ ಪ್ರಧಾನಿ ನೇತೃತ್ವದಲ್ಲಿ ಮತ್ತೊಂದು ಉನ್ನತ ಮಟ್ಟದ ಸಭೆ ನಡೀತಾ ಇದೆ. ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರ ಜೊತೆಯಲ್ಲೇ ಗೃಹ ಸಚಿವರಾದ ಅಮಿತ್ ಶಾ, ವಿದೇಶಾಂಗ ಸಚಿವ ಜೈಶಂಕರ್, ಬಿಜೆಪಿ ಅಧ್ಯಕ್ಷ ನಡ್ಡಾ ಉಪಸ್ಥಿತಿಯಲ್ಲಿ ಪ್ರತ್ಯೇಕ ಸಭೆಯನ್ನ ಇದೀಗ ನಡೆಸಲಾಗ್ತಾ ಇದೆ. ಅದು ಪಾರ್ಟಿ ಬಿಜೆಪಿಗೂ ಕೂಡ ಇದೊಂದು ರೀತಿಯಲ್ಲಿ ಸತ್ವ ಪರೀಕ್ಷೆ. ದೇಶ ಮೊದಲು, ದೇಶಕ್ಕಾಗಿ ಯಾವ ಹಂತಕ್ಕೆ ಬೇಕಾದರೂ ರಿಸ್ಕ್ ತೆಗೆದುಕೊಳ್ಳೋಕೆ ಸದರಿರುವ ನಾಯಕ ಅಂತ ಹೇಳಿ ಮೋದಿ ತಮ್ಮನ್ನು ತಾವು ಕರೆಸಿಕೊಳ್ತಾರೆ. ಅದು ನಿಜ ಅನ್ನೋದನ್ನ ಸಾಬೀತುಪಡಿಸಲಿಕ್ಕೆ ಇದು ಸೂಕ್ತ ಸಮಯ. ಹೀಗಾಗಿ ಆಸ್ ಅ ಪಾರ್ಟಿ, ಒಂದು ಪಕ್ಷವಾಗಿ, ಅದರಲ್ಲೂ ಆಡಳಿತಾರೂಢ ಪಕ್ಷವಾಗಿ ಇದೀಗ ಬಿಜೆಪಿ ಪಕ್ಷ ಕೈಗೊಳ್ಳುವ ನಿರ್ಧಾರ ಕೂಡ ಅತ್ಯಂತ ಮಹತ್ವದ್ದಾಗಿರುತ್ತೆ. ಇದೇ ನಿಟ್ಟಿನಲ್ಲಿ ಜೆಪಿ ನಡ್ಡಾ ಅವರು ಕೂಡ ಉಪಸ್ಥಿತರಿದ್ದಾರೆ. ಕ್ಯಾಬಿನೆಟ್ ಸಚಿವರಾಗಿದ್ರು ಕೂಡ ಬಿಜೆಪಿ ಪಕ್ಷದ ಸದಸ್ಯರು ಇವರೆಲ್ಲರೂ ಕೂಡ, ರಾಜನಾಥ್ ಸಿಂಗ್, ಜೈಶಂಕರ್ ಎಲ್ಲರೂ ಕೂಡ. ಹೀಗಾಗಿ ಆಸ್ ಅ ಪಾರ್ಟಿ ರಾಷ್ಟ್ರ ಹಿತದ ದೃಷ್ಟಿಯಲ್ಲಿ ಕೈಗೊಳ್ಳಬೇಕಾದ ನಿರ್ಧಾರದ ಬಗ್ಗೆ ಕೂಡ ಇದೀಗ ಆಡಳಿತಾರೂಢ ಪಕ್ಷ ಬಿಜೆಪಿ ಸಭೆಯನ್ನ ನಡೆಸ್ತಾ ಇದೆ. ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಶ್ ನೇರ ಸಂಪರ್ಕದಲ್ಲಿ. ವೀರೇಶ್, ನಾನಾಗ್ಲೇ ಹೇಳ್ತಾ ಇದ್ದ ಹಾಗೆ ರಾಷ್ಟ್ರ ಮೊದಲು ಅನ್ನೋ ಧ್ಯೇಯ ನಮ್ಮದು ಅಂತ ಹೇಳ್ತಾ ಇರುವ ಬಿಜೆಪಿ ಪಕ್ಷಕ್ಕೂ ಕೂಡ ಸತ್ವ ಪರೀಕ್ಷೆ. ಹಾಗಾಗಿ ಬಹುಶಃ ಈ ಸಭೆ ನಡೀತಾ ಇರೋದು. ಅದರಲ್ಲೂ ಜೆಪಿ ನಡ್ಡಾ ಅವರು ಉಪಸ್ಥಿತರಿದ್ದಾರೆ. ಹಾಗೆ ಆಯಕಟ್ಟಿನ ಸ್ಥಾನದಲ್ಲಿರುವ ಸಚಿವರು ಕೂಡ ಇದೀಗ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಸ್ಪೀಕರ್ ರಂಗನಾಥ್, ನರೇಂದ್ರ ಮೋದಿ ಅವರು ಬೆಳಗ್ಗೆ 11ರಿಂದ ಬ್ಯಾಕ್ ಟು ಬ್ಯಾಕ್ ಸಭೆ ಮಾಡ್ತಿದ್ದಾರೆ. ಇನ್ನೇನು ಸೂಪರ್ ಕ್ಯಾಬಿನೆಟ್ ಸಭೆ ಯಾವಾಗಾದ್ರೂ ಆಗಬಹುದು ಕೆಲವೇ ಕ್ಷಣಗಳಲ್ಲಿ. ಆ ಸೂಪರ್ ಕ್ಯಾಬಿನೆಟ್ ಸಭೆ ನಂತರ ಮಾಧ್ಯಮಕ್ಕೆ ಏನೆಲ್ಲ ನಿರ್ಣಯಗಳು ತಗೊಂಡಿದ್ದೀವಿ ಅಂತ ಕಡೆ ಕೇಂದ್ರ ಸಚಿವರು, ಹಿರಿಯ ಸಚಿವರು ಸ್ಪಷ್ಟನೆ ನೀಡುತ್ತಾರೆ. ಬಟ್ ಇದೀಗ ಬಿಜೆಪಿಯ ಕೆಲ ಹಿರಿಯ ಸಚಿವರ ಜೊತೆ ನರೇಂದ್ರ ಮೋದಿ ಅವರು ಸಭೆ ಮಾಡ್ತಿದ್ದಾರೆ. ಒಂದ್ ಕಡೆ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್, ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಸಚಿವ ಜೈಶಂಕರ್, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅಂದ್ರೆ ಏನೆಲ್ಲ ನಿರ್ಧಾರ ತೆಗೆದುಬೇಕು, ಯಾಕಂದ್ರೆ ಒಂದ್ ಕಡೆ ಭದ್ರತೆ ವಿಚಾರವಾಗಿ ಒಂದ್ ಕಡೆ ಸಚಿವ ಸಂಪುಟ ಸಭೆ ಆಗಿದೆ. ಭದ್ರತಾ ವಿಚಾರವಾಗಿ ನಾವು ಏನೆಲ್ಲ ಕ್ರಮ ಕೈಗೊಳ್ಳಬೇಕು, ಯಾವುದಕ್ಕೆ ಬದ್ಧವಾಗಬೇಕೆಂಬುದು ಒಂದ್ ಕಡೆ ಅಲ್ಲಿ ಡಿಸ್ಕಷನ್ ಆಗಿರುತ್ತೆ. ಮತ್ತೊಂದ್ ಕಡೆ ರಾಜಕೀಯ ವ್ಯವಹಾರ ಸಂಪುಟ ಸಭೆ ನಡೆಯುತ್ತೆ. ಅಲ್ಲಿ ಸಹ ಪ್ರತಿಪಕ್ಷಕ್ಕೆ ನಾವು ರಾಜಕೀಯವಾಗಿ ಯಾವ ರೀತಿಯಾಗಿ ನಾವು ಹ್ಯಾಂಡಲ್ ಮಾಡಬೇಕು ಎಂಬುದು ಅಲ್ಲಿ ಸಹ ಡಿಸ್ಕಷನ್ ಆಗಿರುತ್ತೆ. ಮತ್ತೆ ಆರ್ಥಿಕ ಇಲಾಖೆಯ ಸಂಪುಟ ಸಭೆ ಜೊತೆ ಒಂದ್ ಕಡೆ ಡಿಸ್ಕಷನ್ ಆಗಿದೆ. ಅಲ್ಲಿ ಸಹ ನಾವು ಏನಾದ್ರೂ ಯುದ್ಧವಾದ್ರೆ ಆರ್ಥಿಕವಾಗಿ ನಾವು ಯಾವ ರೀತಿ ಸದೃಢ ಆಗಬೇಕು, ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಎಂಬುದು ಅಲ್ಲಿ ಸಭೆ ಆಗುತ್ತೆ. ಮತ್ತು ಹಿರಿಯ ಸಚಿವರ ಜೊತೆ ಸಭೆ ಆಗುತ್ತೆ. ಸಭೆ ಮಾಡ್ತಿದ್ದಾರೆ ಈಗ. ಮತ್ತೊಂದು ಕಡೆಗೆ ಸೂಪರ್ ಕ್ಯಾಬಿನೆಟ್ ಸಭೆ, ಯಾಕಂದ್ರೆ 2019ರಲ್ಲಿ ಈ ಬ್ಯಾಕ್ ಟು ಬ್ಯಾಕ್ ಸಭೆ ಆಗಿತ್ತು. ಇದೀಗ ಮತ್ತೆ ಮರುಕಳಿಸಿದೆ. ಪಾಕಿಸ್ತಾನಕ್ಕೆ ಒಂದ್ ಕಡೆ ಪತ್ರ ಕೊಡ್ತಿದೆ. ಯಾಕಂದ್ರೆ ಮೋದಿ ಅವರು ನಿನ್ನೆ ಸಹ ಏನು 3 ಸೇನೆಯ ಮುಖ್ಯಸ್ಥರ ಜೊತೆ ಸಭೆ ಆಗಿದೆ. ಸಂಪೂರ್ಣ ಅಧಿಕಾರ ಕೊಟ್ಟಿದ್ದಾರೆ. ಟೈಮ್ ನಿಮ್ಮದು, ಎಲ್ಲಿ ಯುದ್ಧ ಮಾಡ್ತೀರಾ, ಏನು ಎಲ್ಲವೂ ನಿಮಗೆ ಬಿಟ್ಟಿದ್ದು ಅಂತ ಒಂದ್ ಕಡೆ ಸ್ಪಷ್ಟವಾಗಿ ಸಂದೇಶ ರವಾನೆ ಮಾಡಿದ್ದಾರೆ 3 ಸೇನೆಯ ಮುಖ್ಯಸ್ಥರಿಗೆ. ಹೀಗಾಗಿ ಎಲ್ಲ ಒಂದ್ ಕಡೆ ಪಾಕಿಸ್ತಾನಕ್ಕೆ ಒಂದ್ ಕಡೆ ಭಯದ ವಾತಾವರಣ ಮೂಡಿದೆ. ಯಾಕಂದ್ರೆ ಸರಿಯಾಗಿ ನಿದ್ದೆ ಬರ್ತಿಲ್ಲ. ಒಂದ್ ಕಡೆ ಮಧ್ಯರಾತ್ರಿ ಅದು ಪಾಕಿಸ್ತಾನದ ಸಚಿವರು ಒಂದ್ ಕಡೆ ಪ್ರೆಸ್ ಮೀಟ್ ಮಾಡ್ತಿದ್ರೆ, ಈಗ ಹಿರಿಯ ಸಚಿವರ ಜೊತೆ ಮೋದಿ ಅವರು ಸಭೆ ಮಾಡ್ತಿದ್ರೆ, ಮಧ್ಯಾಹ್ನ 3 ಗಂಟೆಗೆ ಮಾಧ್ಯಮಗೋಷ್ಠಿ ಮುಖಾಂತರ ಏನೆಲ್ಲ ಕ್ರಮ ಕೈಗೊಂಡಿದ್ದೇವೆ, ಏನೆಲ್ಲ ಮಾಡಬೇಕು, ಯಾಕಂದ್ರೆ ಯುದ್ಧ ಮಾಡಬೇಕಾ, ಏನಾದ್ರೂ ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕಾ. ಯಾಕಂದ್ರೆ 2019ರಲ್ಲಿ ಪುಲ್ವಾಮ್ ದಾಳಿ ಆದಾಗ ಯುದ್ಧ ಘೋಷಣೆ ಮಾಡಲಿಲ್ಲ, ಬಟ್ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು, ಬಾಲಾಕೋಟಲ್ಲಿ ಹೋಗಿ ಏರ್ ಸ್ಟ್ರೈಕ್ ಮಾಡಿದ್ರು. ಹೀಗೆ ಆ ತರ ಏನಾದ್ರೂ ಮಾಡಬೇಕಾ. ಮತ್ತೊಂದು ಕಡೆ ಈ ಭಯೋತ್ಪಾದಕರು ಯಾರು, ಅವರ ಮುಖ್ಯಸ್ಥರು ಯಾರು, ಅವ್ರನ್ನ ಮಟ್ಟ ಹಾಕಬೇಕಾ ಎಂಬುದು ಈ ಒಂದು ಸಭೆಯಲ್ಲಿ ಏನು ಸಾಲು ಸಭೆಯಲ್ಲಿ ನಿರ್ಧಾರ ಆಗಿರುತ್ತೆ. ಇನ್ನೇನು 3 ಗಂಟೆಯಲ್ಲಿ ಏನೆಲ್ಲ ನಿರ್ಧಾರ ತೆಗೆದುಕೊಂಡಿದ್ದೇವೆ ಅಂತ ಸ್ಪಷ್ಟ ಚಿತ್ರ ಗೊತ್ತಾಗಲಿದೆ. ಸ್ಮಿತಾ, ರೈಟ್, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ರೈಟ್, ನಮ್ಮ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮತ್ತೊಂದು ಉನ್ನತ ಮಟ್ಟದ ಸಭೆ ಇದೀಗ ಪ್ರಾರಂಭವಾಗಿದೆ. ಪ್ರಧಾನಮಂತ್ರಿಗಳು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಸಚಿವ ಜೈಶಂಕರ್ ಹಾಗೆ ಬಿಜೆಪಿಯ ಅಧ್ಯಕ್ಷರಾದ ನಡ್ಡಾ ಉಪಸ್ಥಿತರಿದ್ದಾರೆ. ಪ್ರತ್ಯೇಕ ಸಭೆಯನ್ನ ಇದೀಗ ನಡೆಸಲಾಗ್ತಾ ಇದೆ. ಮಾಜಿ ಅಧ್ಯಕ್ಷರಾದ ಜೋಶಿ ಅವರು ಹಾಗೆ
ದಾನಿ ನೇತೃತ್ವದಲ್ಲಿ ಮತ್ತೊಂದು ಉನ್ನತ ಮಟ್ಟದ ಸಭೆ ನಡೀತಾ ಇದೆ. ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರ ಜೊತೆಯಲ್ಲೇ ಗೃಹ ಸಚಿವರಾದ ಅಮಿತ್ ಶಾ, ವಿದೇಶಾಂಗ ಸಚಿವ ಜೈಶಂಕರ್, ಬಿಜೆಪಿ ಅಧ್ಯಕ್ಷ ನಡ್ಡಾ ಉಪಸ್ಥಿತಿಯಲ್ಲಿ ಪ್ರತ್ಯೇಕ ಸಭೆಯನ್ನ ಇದೀಗ ನಡೆಸಲಾಗ್ತಾ ಇದೆ. ಅದು ಪಾರ್ಟಿ ಬಿಜೆಪಿಗೂ ಕೂಡ ಇದೊಂದು ರೀತಿಯಲ್ಲಿ ಸತ್ವ ಪರೀಕ್ಷೆ. ದೇಶ ಮೊದಲು, ದೇಶಕ್ಕಾಗಿ ಯಾವ ಹಂತಕ್ಕೆ ಬೇಕಾದರೂ ರಿಸ್ಕ್ ತೆಗೆದುಕೊಳ್ಳೋಕೆ ಸದರಿರುವ ನಾಯಕ ಅಂತೇಳಿ ಮೋದಿ ತಮ್ಮನ್ನ ತಾವು ಕರೆಸಿಕೊಳ್ತಾರೆ. ಅದು ನಿಜ ಅನ್ನೋದನ್ನ ಸಾಬೀತುಪಡಿಸಲಿಕ್ಕೆ ಇದು ಸೂಕ್ತ ಸಮಯ. ಹೀಗಾಗಿ ಆಸ್ ಅ ಪಾರ್ಟಿ, ಒಂದು ಪಕ್ಷವಾಗಿ, ಅದರಲ್ಲೂ ಆಡಳಿತಾರೂಢ ಪಕ್ಷವಾಗಿ ಇದೀಗ ಬಿಜೆಪಿ ಪಕ್ಷ ಕೈಗೊಳ್ಳುವ ನಿರ್ಧಾರ ಕೂಡ ಅತ್ಯಂತ ಮಹತ್ವದ್ದಾಗಿರುತ್ತೆ. ಇದೇ ನಿಟ್ಟಿನಲ್ಲಿ ಜೆಪಿ ನಡ್ಡಾ ಅವರು ಕೂಡ ಉಪಸ್ಥಿತರಿದ್ದಾರೆ. ಕ್ಯಾಬಿನೆಟ್ ಸಚಿವರಾಗಿದ್ರು ಕೂಡ ಬಿಜೆಪಿ ಪಕ್ಷದ ಸದಸ್ಯರು ಇವರೆಲ್ಲರೂ ಕೂಡ, ರಾಜನಾಥ್ ಸಿಂಗ್, ಜೈಶಂಕರ್ ಎಲ್ಲರೂ ಕೂಡ. ಹೀಗಾಗಿ ಆಸ್ ಅ ಪಾರ್ಟಿ ರಾಷ್ಟ್ರ ಹಿತದ ದೃಷ್ಟಿಯಲ್ಲಿ ಕೈಗೊಳ್ಳಬೇಕಾದ ನಿರ್ಧಾರದ ಬಗ್ಗೆ ಕೂಡ ಇದೀಗ ಆಡಳಿತಾರೂಢ ಪಕ್ಷ ಬಿಜೆಪಿ ಸಭೆಯನ್ನ ನಡೆಸ್ತಾ ಇದೆ. ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಶ್ ನೇರ ಸಂಪರ್ಕದಲ್ಲಿ. ವೀರೇಶ್, ನಾನಾಗ್ಲೇ ಹೇಳ್ತಾ ಇದ್ದ ಹಾಗೆ ರಾಷ್ಟ್ರ ಮೊದಲು ಅನ್ನೋ ಧ್ಯೇಯ ನಮ್ಮದು ಅಂತ ಹೇಳ್ತಾ ಇರುವ ಬಿಜೆಪಿ ಪಕ್ಷಕ್ಕೂ ಕೂಡ ಸತ್ವ ಪರೀಕ್ಷೆ. ಹಾಗಾಗಿ ಬಹುಶಃ ಈ ಸಭೆ ನಡೀತಾ ಇರೋದು. ಅದರಲ್ಲೂ ಜೆಪಿ ನಡ್ಡಾ ಅವರು ಉಪಸ್ಥಿತರಿದ್ದಾರೆ. ಹಾಗೆ ಆಯಕಟ್ಟಿನ ಸ್ಥಾನದಲ್ಲಿರುವ ಸಚಿವರು ಕೂಡ ಇದೀಗ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಸ್ಪೀಕರ್ ರಂಗನಾಥ್, ನರೇಂದ್ರ ಮೋದಿ ಅವರು ಬೆಳಿಗ್ಗೆ 11ರಿಂದ ಬ್ಯಾಕ್ ಟು ಬ್ಯಾಕ್ ಸಭೆ ಮಾಡ್ತಿದ್ದಾರೆ. ಇನ್ನೇನು ಸೂಪರ್ ಕ್ಯಾಬಿನೆಟ್ ಸಭೆ ಯಾವಾಗಾದ್ರೂ ಆಗಬಹುದು ಕೆಲವೇ ಕ್ಷಣಗಳಲ್ಲಿ. ಆ ಸೂಪರ್ ಕ್ಯಾಬಿನೆಟ್ ಸಭೆ ನಂತರ ಮಾಧ್ಯಮಕ್ಕೆ ಏನೆಲ್ಲ ನಿರ್ಣಯಗಳು ತಗೊಂಡಿದ್ದೀವಿ ಅಂತ ಕಡೆ ಆ ಕೇಂದ್ರ ಸಚಿವರು, ಹಿರಿಯ ಸಚಿವರು ಸ್ಪಷ್ಟನೆ ನೀಡುತ್ತಾರೆ. ಬಟ್ ಇದೀಗ ಬಿಜೆಪಿಯ ಕೆಲ ಹಿರಿಯ ಸಚಿವರ ಜೊತೆ ನರೇಂದ್ರ ಮೋದಿ ಅವರು ಸಭೆ ಮಾಡ್ತಿದ್ದಾರೆ. ಒಂದ್ ಕಡೆ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್, ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಸಚಿವ ಜೈಶಂಕರ್, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅಂದ್ರೆ ಏನೆಲ್ಲ ನಿರ್ಧಾರ ತೆಗೆದುಬೇಕು, ಯಾಕಂದ್ರೆ ಒಂದ್ ಕಡೆ ಭದ್ರತೆ ವಿಚಾರವಾಗಿ ಒಂದ್ ಕಡೆ ಸಚಿವ ಸಂಪುಟ ಸಭೆ ಆಗಿದೆ. ಭದ್ರತಾ ವಿಚಾರವಾಗಿ ನಾವು ಏನೆಲ್ಲ ಕ್ರಮ ಕೈಗೊಳ್ಳಬೇಕು, ಯಾವುದಕ್ಕೆ ಬದ್ಧವಾಗಬೇಕೆಂಬುದು ಒಂದ್ ಕಡೆ ಅಲ್ಲಿ ಡಿಸ್ಕಷನ್ ಆಗಿರುತ್ತೆ. ಮತ್ತೊಂದ್ ಕಡೆ ರಾಜಕೀಯ ವ್ಯವಹಾರ ಸಂಪುಟ ಸಭೆ ನಡೆಯುತ್ತೆ. ಅಲ್ಲಿ ಸಹ ಪ್ರತಿಪಕ್ಷಕ್ಕೆ ನಾವು ರಾಜಕೀಯವಾಗಿ ಯಾವ ರೀತಿಯಾಗಿ ನಾವು ಹ್ಯಾಂಡಲ್ ಮಾಡಬೇಕು ಎಂಬುದು ಅಲ್ಲಿ ಸಹ ಡಿಸ್ಕಷನ್ ಆಗಿರುತ್ತೆ. ಮತ್ತೆ ಆರ್ಥಿಕ ಇಲಾಖೆಯ ಸಂಪುಟ ಸಭೆ ಜೊತೆ ಒಂದ್ ಕಡೆ ಡಿಸ್ಕಷನ್ ಆಗಿದೆ. ಅಲ್ಲಿ ಸಹ ನಾವು ಏನಾದ್ರೂ ಯುದ್ಧವಾದ್ರೆ ಆರ್ಥಿಕವಾಗಿ ನಾವು ಯಾವ ರೀತಿ ಸದೃಢ ಆಗಬೇಕು, ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಎಂಬುದು ಅಲ್ಲಿ ಸಭೆ ಆಗುತ್ತೆ. ಮತ್ತು ಹಿರಿಯ ಸಚಿವರ ಜೊತೆ ಸಭೆ ಆಗುತ್ತೆ. ಸಭೆ ಮಾಡ್ತಿದ್ದಾರೆ ಈಗ. ಮತ್ತೊಂದು ಕಡೆಗೆ ಸೂಪರ್ ಕ್ಯಾಬಿನೆಟ್ ಸಭೆ, ಯಾಕಂದ್ರೆ 2019ರಲ್ಲಿ ಈ ಬ್ಯಾಕ್ ಟು ಬ್ಯಾಕ್ ಸಭೆ ಆಗಿತ್ತು. ಇದೀಗ ಮತ್ತೆ ಮರುಕಳಿಸಿದೆ. ಪಾಕಿಸ್ತಾನಕ್ಕೆ ಒಂದ್ ಕಡೆ ಪತ್ರ ಕೊಡ್ತಿದೆ. ಯಾಕಂದ್ರೆ ಮೋದಿ ಅವರು ನಿನ್ನೆ ಸಹ ಏನು 3 ಸೇನೆಯ ಮುಖ್ಯಸ್ಥರ ಜೊತೆ ಸಭೆ ಆಗಿದೆ. ಸಂಪೂರ್ಣ ಅಧಿಕಾರ ಕೊಟ್ಟಿದ್ದಾರೆ. ಟೈಮ್ ನಿಮ್ಮದು, ಎಲ್ಲಿ ಯುದ್ಧ ಮಾಡ್ತೀರಾ, ಏನು ಎಲ್ಲವೂ ನಿಮಗೆ ಬಿಟ್ಟಿದ್ದು ಅಂತ ಒಂದ್ ಕಡೆ ಸ್ಪಷ್ಟವಾಗಿ ಸಂದೇಶ ರವಾನೆ ಮಾಡಿದ್ದಾರೆ 3 ಸೇನೆಯ ಮುಖ್ಯಸ್ಥರಿಗೆ. ಹೀಗಾಗಿ ಎಲ್ಲ ಒಂದ್ ಕಡೆ ಪಾಕಿಸ್ತಾನಕ್ಕೆ ಮತ್ತೊಂದ್ ಕಡೆ ಭಯದ ವಾತಾವರಣ ಮೂಡಿದೆ. ಯಾಕಂದ್ರೆ ಸರಿಯಾಗಿ ನಿದ್ದೆ ಬರ್ತಿಲ್ಲ. ಒಂದ್ ಕಡೆ ಮಧ್ಯರಾತ್ರಿ ಅದು ಪಾಕಿಸ್ತಾನದ ಸಚಿವರು ಒಂದ್ ಕಡೆ ಪ್ರೆಸ್ ಮೀಟ್ ಮಾಡ್ತಿದ್ರೆ, ಈಗ ಹಿರಿಯ ಸಚಿವರ ಜೊತೆ ಮೋದಿ ಅವರು ಸಭೆ ಮಾಡ್ತಿದ್ರೆ, ಮಧ್ಯಾಹ್ನ 3 ಗಂಟೆಗೆ ಮಾಧ್ಯಮಗೋಷ್ಠಿ ಮುಖಾಂತರ ಏನೆಲ್ಲ ಕ್ರಮ ಕೈಗೊಂಡಿದ್ದೇವೆ, ಏನೆಲ್ಲ ಮಾಡಬೇಕು, ಯಾಕಂದ್ರೆ ಯುದ್ಧ ಮಾಡಬೇಕಾ, ಏನಾದ್ರೂ ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕಾ. ಯಾಕಂದ್ರೆ 2019ರಲ್ಲಿ ಪುಲ್ವಾಮ್ ದಾಳಿ ಆದಾಗ ಯುದ್ಧ ಘೋಷಣೆ ಮಾಡಲಿಲ್ಲ, ಬಟ್ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು, ಬಾಲಾಕೋಟಲ್ಲಿ ಹೋಗಿ ಏರ್ ಸ್ಟ್ರೈಕ್ ಮಾಡಿದ್ರು. ಹೀಗೆ ಆ ತರ ಏನಾದ್ರೂ ಮಾಡಬೇಕಾ. ಮತ್ತೊಂದ್ ಕಡೆ ಈ ಭಯೋತ್ಪಾದಕರು ಯಾರು, ಅವರ ಮುಖ್ಯಸ್ಥರು ಯಾರು, ಅವ್ರನ್ನ ಮಟ್ಟ ಹಾಕ್ಬೇಕಾ ಎಂಬುದು ಈ ಒಂದು ಸಭೆಯಲ್ಲಿ ಏನು ಸಾಲು ಸಭೆಯಲ್ಲಿ ನಿರ್ಧಾರ ಆಗಿರುತ್ತೆ. ಇನ್ನೇನು 3 ಗಂಟೆಯಲ್ಲಿ ಏನೆಲ್ಲ ನಿರ್ಧಾರ ತೆಗೆದುಕೊಂಡಿದ್ದೇವೆ ಅಂತ ಸ್ಪಷ್ಟ ಚಿತ್ರಣ ಗೊತ್ತಾಗಲಿದೆ. ಸ್ಮಿತಾ, ರೈಟ್, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ರೈಟ್, ನಮ್ಮ ಜೊತೆಯಲ್ಲಿ